ಆರ್ ಸಿ ಬಿ ವರ್ಸಸ್ ಡಿ ಸಿ ನಡುವಿನ ಪಂದ್ಯದ ಬಗ್ಗೆ ಮಾತಾಡೋಣ ಅಂತ ಬಂದಿನಿ. ಇದು ಹಸಿರಿಯ ಮ್ಯಾಚ್ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಈ ಮ್ಯಾಚ್ನಲ್ಲಿ ಗೆಲ್ಲುವಂಥ ತಂಡ ಪ್ಲೇ ಆಫ್ಗೆ ಹೋಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಮತ್ತು ಸಿ ಎಸ್ ಕೆ ನಡುವಿನ ಪಂದ್ಯಗಳು ಕೂಡ ಇದು ಮಹತ್ವ ವಹಿಸುತ್ತೆ ಅಂತ ಹೇಳ್ಬೋದು. ಇನ್ನು ಡಿ ಸಿ ಮೇಲೆ ಆರ್ ಸಿ ಬಿ ಗೆದ್ದರೆ ಆರ್ ಸಿ ಬಿ ಪ್ಲೇ ಆಫ್ಗೆ ಹೋಗುತ್ತೆ, ಅಥವಾ ಡಿ ಸಿ ಹೊಡೆದ್ರೆ ಡಿ ಸಿ ಅವರು ಸುಲಭವಾಗಿ ಪ್ಲೇ ಆಫ್ಗೆ ಹೋಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಸೈಡ್ ಅಡ್ವಾಂಟೇಜ್ ಇರೋದು ಎರಡು ತಂಡಗಳಿಗೂ ಈಕ್ವಲ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಅಕಸ್ಮಾತ್ ಆರ್ ಸಿ ಬಿ ಹೊಡೆದ್ರೆ ಸಿ ಎಸ್ ಕೆ ಮೇಲೆ ಗೆದ್ದರೆ ಆರ್ ಸಿ ಬಿ ಅವರು ಖಂಡಿತವಾಗೂ ಪ್ಲೇ ಆಫ್ಗೆ ಹೋಗ್ತಾರೆ. ಅಕಸ್ಮಾತ್ ಡಿ ಸಿ ಮೇಲೆ ಸೋತು ಆರ್ ಸಿ ಬಿ ಸಿ ಎಸ್ ಕೆ ಮೇಲೆ ಗೆದ್ದರೂ ಕೂಡ ಹೋಗೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಡಿ ಸಿ ಅವರು ಕೂಡ ನಮ್ಮ ಮೇಲೆ ಸೋತು ಬೇರೆ ಟೀಮ್ಗಳು ಹೊಡೆದ್ರು ಅವರು ಲೆಕ್ಕ ಬರೋಲ್ಲ ಅಂತ ಹೇಳ್ಬೋದು. -ರನ್ ರೇಟಲ್ಲಿದೆ ಡಿ ಸಿ ಅವ್ರದ್ದು. ಇನ್ನು ಡಿ ಸಿ ಟೀಮ್ ಕಡೆ ನೋಡೋಣ, ಡಿ ಸಿ ಟೀಮ್ ಅವರು ಒಳ್ಳೆ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡೂ ಕೂಡ ಡಿ ಸಿ ಅವ್ರದ್ದು ಇದೆ ಅಂತ ಹೇಳ್ಬೋದು. ಇನ್ನು ಬ್ಯಾಟಿಂಗಲ್ಲಿ ನೋಡಿದ್ರೆ ಆಸ್ಟ್ರೇಲಿಯಾದ ಯಂಗ್ ಪ್ಲೇಯರ್ ಅವರು ಒಳ್ಳೆಯದಾದಂತಹ ಬ್ಯಾಟಿಂಗ್ ಕೂಡ ಮಾಡ್ತಾಯಿದ್ದಾರೆ. ಅವ್ರ ಜೊತೆ ಶೈ ಹೋಗ್ತಿದ್ದಾರೆ ಮತ್ತು ರಿಷಬ್ ಪಂತ್ ಅವರು ಕೂಡ ಕೈ ಜೋಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಡೇವಿಡ್ ವಾರ್ನರ್ ಯಾವತ್ತಾದರೂ ಕೂಡ ಅವರು ಮ್ಯಾಚ್ ವಿನ್ನರ್ ಆಗಿ ಕಂಡು ಬರ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಅವ್ರ ಜೊತೆ ಅಕ್ಷರ್ ಪಟೇಲ್ ಕೂಡ ಇದ್ದಾರೆ. ಅವರು ಕೂಡ ನಾವು ಡಿ ಸಿ ಬ್ಯಾಟರ್ನ ಕಟ್ಟೋದಕ್ಕೆ ನಮ್ಮ ಕಡೆ ಆರ್ ಸಿ ಬಿ ಕೂಡ ಒಳ್ಳೆ ಬೌಲಿಂಗ್ ಇದೆ. ಸ್ವಪ್ನ ಸಿಂಗ್ ಅವರು ಬರ್ತಿದ್ದಂಗೆ ಆರ್ ಸಿ ಬಿ ಬೌಲಿಂಗ್ ಕೂಡ ಉತ್ತಮವಾಗಿದೆ ಅಂತ ಹೇಳ್ಬೋದು. ಇನ್ನು ಅವ್ರ ಜೊತೆ ಕೈ ಜೋಡಿಸೋದಕ್ಕೆ ಕರಣ್ ಶರ್ಮಾ ಕೂಡ ಇದ್ದಾರೆ. ಕರಣ್ ಶರ್ಮಾ ಮತ್ತು ಸ್ವಪ್ನ ಸಿಂಗ್ ಅವರು ಜೋಡಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸ್ಪಿನ್ ಕೂಡ ಮಾಡ್ತಾರೆ. ಇದಕ್ಕೆ ಜೊತೆಗೆ ಜಾಕ್ ಅವರು ಕೂಡ ಒಂದೆರಡು ಓವರ್ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನು ಜೊತೆಗೆ ನೋಡಿದ್ರೆ ಶಬ್ರಾನ್ ಗ್ರೀನ್ ಅವರು ಇದ್ದಾರೆ, ಪಾಶ್ವದರಿ ಮತ್ತು ಯಶ್ ದಯಾಳ್, ಮೊಹಮ್ಮದ್ ಸಿರಾಜ್ ಅವರು ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಅವ್ರ ಜೊತೆ ಲೋಕಿ ಫರ್ಗ್ಯೂಸನ್ ಅಥವಾ ವೈಶಾಖ್ ವಿಜಯಕುಮಾರ್ ಅವರು ಬರ್ತಾರೆ ಅಂತ ನೋಡ್ಬೋದು. ಇನ್ನು ಬೆಂಗಳೂರು ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ವೈಶಾಖ್ ವಿಜಯಕುಮಾರ್ ಬರ್ತಾರಾ ಅಥವಾ ಗ್ಲೆನ್ ಮ್ಯಾಕ್ಸ್ವೆಲ್ ಬರ್ತಾರಾ ಅಂತ ನೋಡೋಕೆ. ಇನ್ನು ಈ ಪಿಚ್ನಲ್ಲಿ ಫರ್ಗ್ಯೂಸನ್ ಆಡೋದು ಅನುಮಾನ ಅಂತಲೇ ಹೇಳ್ಬೋದು. ಇನ್ನು ಆ ಕಡೆ ನೋಡಿದ್ರೆ ಆ ಕಡೆ ಬೌಲಿಂಗ್ ಲೈನಪ್ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ಕುಲ್ದೀಪ್ ಯಾದವ್, ಅಕ್ಷರ್ ಪಟೇಲ್, ಖಲೀಲ್ ಅಹ್ಮದ್ ಈ ಮೂರು ಜನರನ್ನು ಆರ್ ಸಿ ಬಿ ಅವರು ನೋಡ್ಕೊಳ್ಳೇಬೇಕಾಗುತ್ತೆ. ಇನ್ನು ಮಿಕ್ಕಿದಂಥ ಈ ಮೂರುಗಳನ್ನ ಜನಗಳ ಮೇಲೆ ಅಟ್ಯಾಕ್ ಮಾಡೋದ್ರಿಂದ ಮಿಕ್ಕಿದ್ದಾರೆ ಅವರು ಕೂಡ ವೀಕ್ ಆಗೋಂಥ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ಬೋದು. ಈ ಬೌಲಿಂಗ್ ಲೈನಪ್ಪಲ್ಲಿ ಆರ್ ಸಿ ಬಿ ಬೌಲಿಂಗ್ ಲೈನಪ್ನ ಟ್ಯಾಕಲ್ ಮಾಡಿದ್ರೆ ಅಷ್ಟೇ ಆರ್ ಸಿ ಬಿ ಗೆಲ್ಲೋದಕ್ಕೆ ಚಾನ್ಸಸ್ ಅಂತಲೇ ಹೇಳ್ಬೋದು. ಇನ್ನು ಇದರಲ್ಲಿ ಬೌಲಿಂಗ್ ತಗೋಬೇಕಾ ಬ್ಯಾಟಿಂಗ್ ತಗೋಬೇಕಾ ಅಂತ ನೋಡಿದ್ರೆ ಆರ್ ಸಿ ಬಿ ಅವರು ಮೊದಲು ಚೇಸ್ ಮಾಡಿದ್ರೆ ಬೆಂಗಳೂರು ಪಿಚ್ನಲ್ಲಿ ಉತ್ತಮವಾಗಿರುತ್ತೆ ಅಂತ ಹೇಳಿದ್ರೆ ಈಗ ಮಳೆ ಬರೋಂಥ ಚಾನ್ಸಸ್ ಕೂಡ ಇರೋದ್ರಿಂದ ಆರ್ ಸಿ ಬಿ ಅವರು ಚೇಸಿಂಗ್ ಮಾಡಿದ್ರೆ ಆರ್ ಸಿ ಬಿಗೆ ಒಳ್ಳೆಯ ವಿನ್ ಆಗೋಂಥ ಚಾನ್ಸಸ್ ಕೂಡ ಇರುತ್ತೆ. ಮಳೆ ಬರೋದ್ರಿಂದ ಆರ್ ಸಿ ಬಿಗೆ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಟಾರ್ಗೆಟ್ ಎಷ್ಟು ಕೊಡಬೇಕು ಅಂತ ಗೊತ್ತಾಗುತ್ತೆ. ಆದರೆ ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರೆ ಟಾರ್ಗೆಟ್ ಗೊತ್ತಾಗುತ್ತೆ. ಅದರಿಂದ ಚೇಸ್ ಕೂಡ ಮಾಡ್ಬೋದು. ಆದ್ದರಿಂದ ಆರ್ ಸಿ ಬಿ ಅವರು ಟಾಸ್ಕ್ ಇದು ಬ್ಯಾಟಿಂಗ್ನ ಸೆಕೆಂಡ್ ತಗೊಂಡ್ರೆ ಒಳ್ಳೆದಾಗುತ್ತೆ, ಚೇಂಜ್ ಮಾಡಬೇಕು. ಈ ವಿಷಯ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಾರೆ ನಮ್ಮ ಚಾನಲ್ ಯೂಟ್ಯೂಬ್ ಚಾನಲ್ಗೆ. ಈಗಿಂದ ಆರ್ ಸಿ ಬಿ ಪ್ಲೇ ಆಫ್ಗೆ